ಈ ಕಡೆ ನಮ್ಮ ಫೇರ್ ನೋಡ್ಬೋದು, ಆರೋಗಿದೆ ಕಂಪ್ಲೀಟ್ಲಿ, ಫುಲ್ ಫಾರೆಸ್ಟ್ ಗೈಸ್. ಸೊ ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಪ್ಲಾನ್ ಅಂದರೆ, ಇವತ್ತು ನಾವು ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಒಂದು ಫಾರೆಸ್ಟಲ್ಲಿ ಬಂದುಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇದೆ. ನೋಡ್ಬೋದು ನನ್ನ ಹಿಂದ್ಗಡೆ ಕಂಪ್ಲೀಟಾಗಿ ಬೆಟ್ಟ ಇದೆ ಆ್ಯಂಡ್ ದೂರ ದೂರ ಮನೆ ಇದೆ, ಕಂಪ್ಲೀಟಾಗಿ ಸರೌಂಡಿಂಗ್ ಫಾರೆಸ್ಟ್ ಏರಿಯಾ ಇರೋದು. ಸೊ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಟೈಮ್ ಬಂದು 5 ಗಂಟೆ ಆಗಿದೆ ಈಗ. ಫಸ್ಟು ನಮ್ಮ ಪ್ಲ್ಯಾನ್ ಇರೋದು, ಫಸ್ಟ್ ಕ್ಯಾಂಪಿಂಗ್ ಟೆಂಟನ್ನು ಪಿಚ್ ಮಾಡೋಣ ಅಂತ. ಫಸ್ಟು ಕ್ಯಾಂಪಿಂಗ್ ಟೆಂಟ್ ಪಿಚ್ ಮಾಡ್ತೀವಿ, ಆರಾಮಾಗಿ ಏನೋ ಕುಕ್ ಮಾಡ್ತೀವಿ, ರಿಲ್ಯಾಕ್ಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ನಂತರ ನೋಡೋಣ ಏನೇನಾಗುತ್ತೆ ಮತ್ತು ಹೇಳ್ತೀನಿ. ನಮ್ಮ ಕ್ಯಾಂಪಿಂಗ್ ಟೆಂಟ್ ಪಿಚ್ ಮಾಡಿಬಿಟ್ಟು ಫಸ್ಟೇ ಕ್ಯಾಂಪಿಂಗ್ ಮಾಡೋಣ ಗೈಸ್. ಓಕೆ ಗೈಸ್, ಫೈನಲಿ ಈಗ ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಪಿಚ್ ಮಾಡಿದ್ದಾಯಿತು. ಅದಕ್ಕೆ ಆರಾಮಾಗಿ ಬಂದುಬಿಟ್ಟು ಲೈಕ್ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ, ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮತ್ತೇನಂದರೆ, ನಮ್ಮ ಕ್ಯಾಂಪಿಂಗ್ ಟೆಂಟ್ ಎಲ್ಲ ಪಿಚ್ ಮಾಡಿಬಿಟ್ಟಿದ್ದೀವಿ. ಈಗ ಸನ್ಸೆಟ್ ಆಗೋ ಟೈಮ್ ಬಂದಿದೆ. ಫಸ್ಟ್ ಆಫ್ ಆಲ್ ಈಗ ಟೀ ಅಥವಾ ಕಾಫಿ ಮಾಡೋಣ, ಕುಡಿಯೋಣ, ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ. ಲೈಕ್ ನಮ್ಮ ಮುಂದೆ ಕಂಪ್ಲೀಟ್ಲಿ ಫಾರೆಸ್ಟ್ ಇದೆ ಆ್ಯಂಡ್ ಆ ಕಡೆ ಎಲ್ಲ ಮನೆಗಳಿದ್ದಾವೆ. ಬನ್ನಿ ಗೈಸ್, ಈಗ ಬೇಗ ಏನಾದರೂ ಲೈಕ್ ಸ್ನ್ಯಾಕ್ಸ್ ಐಟಮ್ ಏನಾದರೂ ತಿನ್ನೋಣ. ಆ್ಯಕ್ಚುಲಿ ಏನಾದರೆ ಕ್ಯಾಂಪಿಂಗ್ ಟೆಂಟ್ ಆಗಿಬಿಟ್ಟು ಸ್ವಲ್ಪ ಟಯರ್ಡ್ ಆಗೋಗುತ್ತೆ, ಫುಲ್ ಸುಸ್ತಾಗೋಗುತ್ತೆ ಕ್ಯಾಂಪಿಂಗ್ ಟೆಂಟ್ ಹಾಕೋಷ್ಟೊತ್ತಿಗೆ. ಈಗ ರಿಲ್ಯಾಕ್ಸ್ ಮಾಡೋಣ, ಎಂಜಾಯ್ ಮಾಡೋಣ ಗೈಸ್. ಓಕೆ ಗೈಸ್, ಆ್ಯಕ್ಚುಲಿ ಇವತ್ತು ನೈಟ್ ಕ್ಯಾಂಪಿಂಗ್ಗೆ, ಸೊ ನೈಟ್ ಸ್ಟೇ ಮಾಡ್ತೀವಲ್ಲ, ಆ ರೀಸನ್ನಿಂದ ನಮಗೆ ಕಟ್ಟಿಗೆಗಳು ಬೇಕಾಗಿದೆ. ಸೊ ಕಟ್ಟಿಗೆಗಳನ್ನ ತಂದು ಹಾಕ್ಕೊಂಡಿದ್ದೀವಿ. ಈಗ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ, ನಂತರ ಕುಕ್ಕಿಂಗ್ ಏನಿದೆ ಅದು ಇದು ಮಾಡೋಣ. ಸೊ ಗೈಸ್, ನೀವೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಆ್ಯಂಡ್ ನೋಡ್ರಲ್ಲ, ಲೈಕ್ ಕಟ್ಟಿಗೆಗಳನ್ನ ಕಟ್ ಮಾಡೋಕ್ಕೆ ಹೋದ್ವಿ, ನೋಡಿ ಇದೇ ಕಟ್ಟಾಗಿ ಬಿದ್ದೋಯ್ತು. ಸೊ ಎಷ್ಟಾಗುತ್ತೋ ಅಷ್ಟು ಕಟ್ಟಿಗೆಗಳನ್ನ ತಂದಿದ್ದೀವಿ. ಇದು ಆಲ್ಮೋಸ್ಟ್ ನಮ್ಮದು ಕಟ್ಟಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ಎಸ್ಪೆಷಲಿ ನೈಟ್ ಕ್ಯಾಂಪಿಂಗ್ ಮಾಡುವಾಗ. ಅಷ್ಟು ಒಂದು ಫೈರ್ ಇರಬೇಕು ಆ್ಯಂಡ್ ಸೆಕೆಂಡ್ ಇದಿರಬೇಕು, ಯಾಕಂದರೆ ನೈಟ್ ಟೈಮ್ ಸೊ ಸ್ವಲ್ಪ ಪ್ರೊಟೆಕ್ಷನ್ಗೋಸ್ಕರ. ಸೊ ಲೈಟ್ಸ್ ಎಲ್ಲ ಇದ್ದಾವೆ ನೈಟ್ ಕ್ಯಾಂಪಿಂಗ್. ಫಸ್ಟ್ ಆಫ್ ಆಲು ಈಗ ಆರಾಮಾಗಿ ಟೀ ಮಾಡೋಣ, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ನಂತರ ಬೇಕಾದರೆ ಕುಕ್ಕಿಂಗು ಮಾಡೋಣ ಆರಾಮಾಗಿ. ಸೊ ಈ ಥರ ಕ್ಯಾಂಪಿಂಗ್ ಸ್ಟವ್ ತೊಗೊಂಡು ಜಾಸ್ತಿ ಹಳೇದಾಗೋಗಿದೆ, ಹೊಸ ತೊಗೋಬೇಕು. ನೋಡೋಣ ನೆಕ್ಸ್ಟು. ಫಸ್ಟ್ ಆಫ್ ಆಲು ಈಗ ಆರಾಮಾಗಿ ಟೀ ಮಾಡೋಣ. ಸೊ ಈ ಥರ ಫ್ರೆಂಡ್ಸ್, ಲೈಕ್ ನೇಚರಲ್ಲಿ ಬಂದುಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಕ್ಯಾಂಪಿಂಗ್ ಮಾಡ್ತಾಯಿದ್ರೆ ಬೆಸ್ಟು ಫೀಲಿಂಗು. ಇನ್ನು ಮೇ ಬಿ ನಾಳೆ ಅಥವಾ ನಾಳೆದ್ದು ನ್ಯೂ ಇಯರ್ ಇದೆ. ನ್ಯೂ ಇಯರ್ಗೂ ಅಷ್ಟೇ, ಲೈಕ್ ನ್ಯೂ ಇಯರ್ಗೂ ಒಂದು ನ್ಯೂ ಇಯರ್ ನೈಟ್ ವಿಡಿಯೋ ಮಾಡ್ತೀವಿ, ಅದು ಅಷ್ಟೇ ಫ್ರೆಂಡ್ಸ್ ಜೊತೆ. ಈಗ ನಾವು ಇಬ್ಬರು ಮಾತ್ರ ಬಂದಿದ್ದೀವಿ. ಸೊ ನೆಕ್ಸ್ಟ್ ಟೈಮು ಲೈಕ್ ಕಂಪ್ಲೀಟ್ ಫೋಟೋ ನ್ಯೂ ಇಯರ್ ನೈಟು
ಅದು ಕ್ಯಾಂಪಿಂಗ್ ವೀಡಿಯೋ ಬರುತ್ತೆ. ಫುಲ್ಲು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಮತ್ತೆ ಏನಂದರೆ ಇನ್ನೆಲ್ಲ ಕಂಪ್ಲೀಟಾಗಿ ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ TFK ವ್ಲಾಗ್ಸ್ ಅಂತ, ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಗೈಸ್. ಅಲ್ಲಿ ಕ್ಯಾಂಪಿಂಗ್ ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀನಿ. ಸೊ ನೋಡಿ, ಕಟ್ಟಿಗೆಗಳನ್ನ ತೊಗೊಂಡು ಬರೋಕೋದೆ ಫುಲ್ ಏಟ್ಗಳೆಲ್ಲ ಬಿದ್ದೋಯ್ತು. ಆ್ಯಕ್ಚುಲಿ ಏನಂದರೆ ಬೆಳಕಿದೆ, ಈಗ ಬೆಳಕಿದ್ದಾಗ ಕುಕ್ ಮಾಡಿಕೊಂಡ್ರೆ ಬೆಸ್ಟು. ಇಲ್ಲಾಂದರೆ ಕತ್ಲಾಗೋದ್ರೆ ಜಾಸ್ತಿ ಕಷ್ಟ ಆಗುತ್ತೆ. ಕತ್ಲಾಗೋದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬೆಳಕಿರೋವಾಗ ಕುಕ್ ಮಾಡಿಕೊಂಡು ಕತ್ಲಿದ್ದಾಗ ಆರಾಮಾಗಿ ತಿನ್ಬಿಟ್ಟು ಎಂಜಾಯ್ ಮಾಡ್ಬೋದು. ಗೈಸ್ ಫೈನಲಿ ಈಗ ಚಿಕನ್ ತೊಗೊಂಡು ಬಂದಿದ್ದೀವಿ ಆರಾಮಾಗಿ. ಸೊ ಮಸ್ತಾಗಿ ಚಿಕನನ್ನು ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ಮನೆಯಿಂದನೇ ಚಿಕನ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಇವತ್ತು ಚಿಕನ್ ಬಾರ್ಬಿಕ್ಯೂ ಮಾಡೋಣ. ಸೊ ಗೈಸ್ ಇವತ್ತು ಬಾರ್ಬಿಕ್ಯೂ ಮಾಡೋಣ. ಮಸ್ತಾಗಿರುತ್ತೆ ಬಾರ್ಬಿಕ್ಯೂ ಮಾಡಿದ್ರೆ. ಸೊ ಇವತ್ತು ಫುಲ್ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಚಿಕನ್ ಸಕ್ಕದಾಗಿ ಮ್ಯಾರಿನೇಟ್ ಆಗ್ತದೆ. ನೋಡ್ಬೋದು ಸಕ್ಕದಾಗಿದೆ ಗೈಸ್ ಚಿಕನ್. ಸೊ ಈಗ ಚಿಕನನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬೇಡ ಆರಾಮಾಗಿ. ಅವಾಗವ್ರಿಗೆ ಬೇರೆದೇನಾದರೂ ಮಾಡ್ಕೋಣ. ಈಗ ಸ್ವಲ್ಪ ಚಾಪಿಂಗ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆರಾಮಾಗಿ ಕುಕ್ ಮಾಡೋಣ. ಸೊ ಈಗ ಕತ್ಲು ಬೇರೆ ಆಗೋಗ್ತಾ ಇದೆ. ಆ್ಯಂಡ್ ಮತ್ತೇನಂದರೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡ್ತಾಯಿರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಈ ಥರ ನಿಮ್ಮ ಕ್ಯಾಂಪಿಂಗ್ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಹೊಸಬ್ರಾಗಿದ್ದರೆ. ಆ್ಯಂಡ್ ಮತ್ತೆ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ರೆ ಅದು ಕಾಮೆಂಟ್ ಮಾಡಿ. ಸೊ ಪಾಸ್ತಾ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅಲ್ಲಿ ಬಾನ್ಫೈರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸಕ್ಕದಾಗಿ ಭಯಂಕರವಾದ ಗಾಳಿ ಇದೆ. ನಮ್ಮ ಹತ್ರ ವಿಂಡ್ಶೀಲ್ಡ್ ಇದೆ. ಆರಾಮಾಗಿ ವಿಂಡ್ಶೀಲ್ಡಿಂದ ಇದನ್ನು ಕವರ್ ಮಾಡೋಣ. ಸೊ ಈ ಥರ ನಮ್ಮ ವಿಂಡ್ಶೀಲ್ಡನ್ನು ಕವರ್ ಮಾಡಿಬಿಟ್ರೆ ಸ್ವಲ್ಪ ಸೇಫ್ಟಿ ಆಗಿರುತ್ತೆ. ಸೊ ಓಕೆ ಗೈಸ್, ನೋಡ್ಬೋದು ಲೈಕ್ ಕಂಪ್ಲೀಟ್ಲಿ ಕತ್ಲಾಗೋಗಿದೆ. ಆಲ್ಮೋಸ್ಟ್ ಅಲ್ಲಿ ಸನ್ಸೆಟ್ ಆಗೋಗಿದೆ. ನೋಡ್ಬೋದು ಈ ಕಡೆ ಬೆಟ್ಟ ಇದೆ. ಆ್ಯಂಡ್ ಈ ಕಡೆ ನಮ್ಮ ಬಾನ್ಫೈರ್ ಹಾಕೋಕ್ಕೆ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ಇಲ್ಲಿ ನಮ್ಮ ಕುಕ್ಕಿಂಗ್ ನಡೀತಾ ಇದೆ. ನೋಡ್ಬೋದು ನಮ್ಮ ಕ್ಯಾಂಪಿಂಗ್ ಈ ರೀತಿ ನಡೀತಾ ಇದೆ. ಆಲ್ಮೋಸ್ಟ್ ನಮ್ಮ ಕುಕ್ಕಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಚಾಪಿಂಗ್ ಆಗೋಗಿದೆ ಫ್ರೆಂಡ್ಸ್.
ಕ್ಯಾಂಪಿಂಗ್ ನಡೀತಾ ಇದೆ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ಪಾಸ್ತಾ ಬಾಯ್ಲ್ ಆಗಿದೆ. ಈಗ ಚಾಪಿಂಗ್ ಮಾಡಿದ್ದಾಯಿತು. ಈಗ ಬೇಗ ಬೇಗ ಕುಕ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಡಿನ್ನರ್ ಬೇಗ ಮಾಡಿಬಿಟ್ರೆ ಆರಾಮಾಗಿ ಮತ್ತೆ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಗೈಸ್, ಅಷ್ಟೇ ಕೇಳ್ಕೊಳ್ಳೋದು ನಾನು. ನೀವು ಜಾಸ್ತಿ ಜನ ಹೇಳ್ತಾಯಿದ್ರು ಲೈಕ್ ಕ್ಯಾಂಪಿಂಗ್ ಮಾಡಿ ಅಂತ. ಅದಕ್ಕೋಸ್ಕರ ನೈಟ್ ಕ್ಯಾಂಪಿಂಗ್, ಓವರ್ ನೈಟ್ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಫುಲ್ ನೈಟ್ ಕ್ಯಾಂಪಿಂಗ್ ಇರ್ತೀನಿ ಗೈಸ್ ಇಲ್ಲೇ. ಆ್ಯಕ್ಚುಲಿ ಏನಾಯ್ತು ಅಂದರೆ ನಮ್ಮ ಸಿಲಿಂಡ್ರ್ ಆಲ್ಮೋಸ್ಟ್ ಖಾಲಿ ಆಗೋಯ್ತು. ಬಟ್ ಆಲ್ರೆಡಿ ಇನ್ನೊಂದು ಸಿಲಿಂಡ್ರನ್ನ ನಾನು ಸ್ಟಾಕ್ ಇಟ್ಟಿದ್ದೀನಿ. ಫುಲ್ ಸಕ್ಕದಾಗಿ ಬಂದಿದೆ ಗೈಸ್ ಪಾಸ್ತಾ ಅಂತೂ. ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಮಿಕ್ಕಿದೆಲ್ಲ ಸೊ ಪರ್ಫೆಕ್ಟ್ಲಿ ಫೈನ್ ಇದೆ. ಈಗ ನಾವು ಬನ್ಫೈರ್ ಹಾಕೋಣ. ನಂತರ ಬೇರೆ ಓಕೆ ಫ್ರೆಂಡ್ಸ್, ಈಗ ಬಾನ್ಫೈರ್ ಆಗಬೇಕು. ಓಕೆ ಗೈಸ್, ಫೈನಲಿ ಈಗ ಬಾನ್ಫೈರ್ ಹಚ್ಬಿಟ್ಟಿದ್ದಾಯಿತು. ಸೊ ಈಗ ಫಸ್ಟು ಹೋಗ್ಬಿಟ್ಟು ಬೇಗ ಕುಕ್ಕಿಂಗ್ ಮಾಡೋಣ. ಓಕೆ ಗೈಸ್, ಫೈನಲಿ ಈಗ ನಮ್ಮ ಬಾರ್ಬಿಕ್ಯೂ ಗ್ರಿಲ್ಲನ್ನು ಮಾಡೋಣ. ನೋಡ್ಬೋದು ನೋಡ್ಬೋದು ಗೈಸ್, ಸಕ್ಕದಾಗಿ ನಮ್ಮ ಬಾರ್ಬಿಕ್ಯೂ ರೆಡಿ ಆಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ನಮ್ಮ ಬಾರ್ಬಿಕ್ಯೂ ನೋಡ್ಬೋದು ರೆಡಿ ಆಗ್ತದೆ. ಸೊ ಈಗ ತಿನ್ನೋಣ, ಒಂದೊಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ.
ಸಕ್ಕತ್ತಾಗಿದೆ ಗೈಸ್ ಟೇಸ್ಟು. ಸಕ್ಕತ್ತಾಗಿ ಲೈಕ್ ಫುಲ್ ಸ್ಮೋಕಿ ಫ್ಲೇವರ್ ಬಂದಿದೆ. ಆಗಿದೆ ಗೈಸ್. ನಿಮಗೆ ಹೇಗೆ ಅನಿಸ್ತಾ ಇದೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ನೋಡ್ಬೋದು ಗೈಸ್, ಲೈಕ್ ಇದು ಬಂದು ನಮ್ಮ ಪಾಸ್ತಾ ರೆಡಿಯಾಗಿದೆ. ಸೊ ಈ ಕಡೆ ನೋಡ್ಬೋದು ಮಸ್ತಾಗಿ ಫುಲ್ ಕುಕ್ ಆಗಿದೆ. ಆ್ಯಂಡ್ ಗೈಸ್ ಆಚೆ ಕಡೆ ಕಂಪ್ಲೀಟಾಗಿ ನಮ್ಮ ಬಾರ್ನ್ ಫೈರ್ ನೋಡ್ಬೋದು ಆರೋಗಿದೆ ಕಂಪ್ಲೀಟ್ಲಿ. ಸೊ ನೋಡ್ಬೋದು ಕಂಪ್ಲೀಟಾಗಿ ಕತ್ಲಿದೆ ಗೈಸ್ ಇದೆ. ಸೊ ಕಂಪ್ಲೀಟಾಗಿ ಕತ್ಲಿದೆ. ಮೇಲ್ಗಡೆ ಸ್ಟಾರ್ಸ್ ನೋಡ್ಬೋದು. ಸೊ ಆ ಕಡೆ ನೋಡ್ಬೋದು ಫುಲ್ ಫಾರೆಸ್ಟ್ ಗೈಸ್. ಈ ಕಡೆ ನಮ್ಮ ಲೈಟ್ಸ್ ಇದೆ. ನಮ್ಮ ಬಾರ್ಬಿಕ್ಯೂನೋ ಮಸ್ತಾಗಿ ಗ್ರಿಲ್ ಆಗ್ತದೆ. ಸೊ ಆಗಲಿ ಈಗ ಪಾಸ್ತಾ ತಿನ್ನೋಣ. ಬಾರ್ಬಿಕ್ಯೂ ಅಂತೂ ಸಕ್ಕತ್ತಾಗಿ ಬಂದಿದೆ ಗೈಸ್. ಓಕೆ ಗೈಸ್, ನಮ್ಮ ಪಾಸ್ತಾ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್ ಪಾಸ್ತಾ. ಸೊ ನಮ್ಮ ಬಾರ್ಬಿಕ್ಯೂ ಸ್ಟಿಕ್ಸ್ ಕೂಡ ರೆಡಿಯಾಗಿದೆ. ಇದನ್ನು ತಿನ್ಬಿಟ್ಟು ನಂತರ ನಿಮ್ಗೆ ಸಿಗ್ತೀನಿ. ಫೈನಲಿ ಊಟ ಎಲ್ಲ ಮಾಡಿದ್ದಾಯಿತು. ಈಗ ಆರಾಮಾಗಿ ಬಾನ್ ಫೈರ್ ಹಚ್ತಾ ಇದ್ದೀವಿ. ಆ್ಯಂಡ್ ಮತ್ತೆ ಏನಂದರೆ ನೋಡ್ಬೋದು. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಮಲಗ್ತೀನಿ ನಾನು, ಆದರೆ ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಗೈಸ್. ಈಗ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಗೈಸ್, ಮಲಗಬೇಕು ಗೈಸ್. ಅರ್ಧ ರಾತ್ರಿಯಲ್ಲೇ ನಮ್ಮ ಕ್ಯಾಂಪಿಂಗನ್ನು ಬಿಡಬೇಕಾಯಿತು. ಯಾಕಂದರೆ ಇವತ್ತು ಅಮಾವಾಸ್ಯೆ ಬೇರೆ, ಒಂಥರ ಫುಲ್ ಹಾರರ್ ಸೌಂಡ್ ಬಂತು ಗೈಸ್. ಆ ರೀಸನ್ನಿಂದ ನಮಗೆ ಒಂಥರ ಹಾರರ್ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಆಫ್ ಆಲ್ ನಾವು ಟೆಂಟನ್ನು ಪ್ಯಾಕ್ ಮಾಡಿಬಿಟ್ವಿ. ಟೆಂಟನ್ನು ಪ್ಯಾಕ್ ಮಾಡಿಬಿಟ್ಟು ಬೇಗ ನಮ್ಮ ಗಾಡಿ ಎತ್ಕೊಂಡು ನಾವು ಈಗ ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಕಂಪ್ಲೀಟಾಗಿ ಕತ್ಲಿದೆ. ಹೇಗೋ ನಮ್ಮೊಂದು ಕಾರ್ ಬಂತು, ಆ ಕಾರನ್ನು ನಾವು ಫಾಲೋ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ.